ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ನಾರದ ಮುನಿ ಆಗಿರ್ತಕ್ಕಂಥ ಮನೆ ನಮಗೆ ಯಾವ ಮನೆಗಳಲ್ಲಿ ಕೂತ್ಕೊಂಡ್ರೆ ಅದೃಷ್ಟ ಕೊಡ್ತಾನೆ, ಏನಿದು ನಾರದ ಮುನಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ 2ನೇ ಬ್ಯಾಚ್ ನಕ್ಷತ್ರ ತರಂಗ ಅಸ್ಟ್ರಾಲಜಿ ಕ್ಲಾಸಸ್ಸು ಏಪ್ರಿಲ್ 19ನೇ ತಾರೀಕು, ಇನ್ನು 2-3 ದಿನ ಇದೆ. ಈವ್ನಿಂಗ್ ಬ್ಯಾಚು 8ರಿಂದ 9 1 ಗಂಟೆಗಳ ಕಾಲ ಜ್ಯೋತಿಷ್ಯವನ್ನು ಕಲಿತಕ್ಕಂಥದ್ದನ್ನು ಮಾಡ್ಬೋದು. 11,300 ರೂಪಾಯಿ ಫೀಸಲ್ಲಿ ನಾವು ಕೇವಲ 6,449ಕ್ಕೆ ಈ ಬ್ಯಾಚಿಗೆ ಮಾತ್ರ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಯಾಚು ಇನ್ಕ್ರೀಸ್ ಆಗುತ್ತೆ. ಸೊ ಯಾರ್ಯಾರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆ, ಡೆಫಿನೆಟ್ಲಿ ಸೇರ್ಕೊಳ್ಳಿ. ನಿಮ್ಮ ಅದೃಷ್ಟ ನೋಡ್ಕೋಬೋದು. ಕಷ್ಟದ ಸಮಯದಲ್ಲೂ ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಡಿಸಿಷನ್ಸ್ ತೊಗೋಬೇಕು, ಅದೃಷ್ಟ ಹೆಂಗೆ ಪಡ್ಕೋಬೇಕು, ಯಾವ ರೀತಿ ಜೀವನದಲ್ಲಿ ಬಾಳಬೇಕು ಎಲ್ಲ ಹೇಳ್ಕೊಟ್ಬಿಡುತ್ತೆ. ನಿಮ್ಮ ಹಣೆ ಬರನೇ, ಬೇರೆದಲ್ಲ, ನಿಮ್ಮ ಹಣೆ ಬರ. ಸೊ ಕೆಲವೇ ಸೀಟ್ಸ್ಗಳು ಲಭ್ಯ ಇದೆ, ಟ್ರೈ ಮಾಡಿ. ಓಕೆ, ಇವಾಗ ನಾರದ ಮುನಿ ಒಂದು ಮನೆ ಅಂತ ನಾವು 11ನೇ ಮನೆಯನ್ನು ಕರಿತೀವಿ ಜ್ಯೋತಿಷ್ಯದಲ್ಲಿ. ಕುಂಡಲಿಯಲ್ಲಿ ನಿಮ್ಮ ಲಗ್ನದಿಂದ 11ನೇ ಮನೆಯೇ ನಾರದ ಮುನಿ ಮನೆ. ಈ 11 ಯಾಕೆ ನಾರದ ಮುನಿ ಅಂತ ಕರಿತೀವಿ ಅಂದರೆ, ಯಾರ್ಯಾರ ಜೊತೆ ಕೂತ್ಕೋತಾನೋ ಅಲ್ಲಿ ಅದೃಷ್ಟ ಕೊಡ್ತಾನೆ. ಹೆಂಗೆ ಅಂದರೆ, ಕೆಟ್ಟವ್ರ ಜೊತೆ ಕೂತ್ಕೊಂಡ್ರೆ ಕೆಟ್ಟ ಅದೃಷ್ಟ, ಒಳ್ಳೆಯವ್ರ ಜೊತೆ ಕೂತ್ಕೊಂಡ್ರೆ ಒಳ್ಳೆಯ ಅದೃಷ್ಟ. ಈ ರೀತಿ 11 ಕಲಿಯುಗದಲ್ಲಿ 11ನೇ ಮನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಗ್ರೋತ್ ಪ್ಲಸ್ ತನ್ನ ಆಸೆಯ ಪೂರೈಕೆ, ಅದನ್ನು ಕೊಡ್ತಕ್ಕಂಥದ್ದೇ ಈ 11 ಮಾಡಿರ್ಕೊಳ್ಳಿ. ಸೊ ಇದು ನಮಗೆ ಜಾತಕದಲ್ಲಿ ಹೆಂಗಿದ್ರೆ ಹೆಂಗೆ ವರ್ಕ್ ಮಾಡುತ್ತೆ ನೋಡೋಣ. 11ನೇ ಅಧಿಪತಿ 1ನೇ ಮನೆ ಕನೆಕ್ಟ್ ಆಗಿದ್ರೆ, ಲಗ್ನದಲ್ಲಿದ್ದರೆ ಅದು ಡಿಗ್ರಿ ವೈಸ್ ಕೂತ್ಕೊಂಡ್ರೆ ಒಳ್ಳೆಯದು. ನಾನು ಹೇಳ್ತಕ್ಕಂಥದ್ದು ಪಕ್ಕ ಬರುತ್ತೆ ಫಲ, ಮಿಸ್ಸೇ ಆಗಲ್ಲ. 1ನೇ ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ಹೆಚ್ಚು ಸೆಲ್ಫ್ ಎಫರ್ಟಿಂದ ಅದೃಷ್ಟವನ್ನು ಕೊಡುತ್ತೆ. ಯಾರ ಸಪೋರ್ಟು ಇರಲ್ಲ ಜೀವನದಲ್ಲಿ, ಸ್ವತಃ ವ್ಯಕ್ತಿನೇ ಸೆಲ್ಫ್ ಎಫರ್ಟ್ ಹಾಕಿ ಸಕ್ಸಸ್ ಆಗ್ತಾರೆ. ಹಾಗೆ 1ನೇ ಮನೆ ಅಂತಕ್ಕಂಥದ್ದು ಒಂದು ದೇಹನ ಸೂಚನೆ ಮಾಡುತ್ತೆ. ಇವ್ರ ಬಾಡಿನ ಯಾವಾಗ ಬೇಕಾವಾಗ ದಪ್ಪ ಆಗ್ತಾರೆ, ಮಾಡ್ಕೋತಾರೆ ಆ ಥರ, ಇಲ್ಲ ಸಣ್ಣ ಬೇಕಾದ್ರೂ ಮಾಡ್ಕೋತಾರೆ, ಫಿಟ್ಟಾಗಿ ಬೇಕಾದ್ರೂ ಮಾಡ್ಕೋತಾರೆ, ಆರಾಮಾಗಿ ಬೇಕಾ ಹೆಂಗೆ ಬೇಕಾದ್ರೂ ಒಂದು ಬಾಡಿ ಅಟ್ರಾಕ್ಷನ್ ತೋರಿಸ್ತಕ್ಕಂಥದ್ದು ಈ 11ನೇ ಅಧಿಪತಿ ಲಗ್ನದಲ್ಲಿರೋರು. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ತಾರೆ ಅಂದರೆ, ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ 11ನೇ ಅಧಿಪತಿ ಲಗ್ನದಲ್ಲಿದ್ದರೆ. ಸೊ ಸೆಲ್ಫ್ ಫ್ರೆಂಡ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು 11ನೇ ಅಧಿಪತಿ ಲಗ್ನದಲ್ಲಿದ್ದರೆ. ವಿಲ್ ಪವರ್, ಏನಪ್ಪ ವ್ಯಕ್ತಿ ಅಷ್ಟೊಂದು ಕಷ್ಟ ಬಂದಿದೆ, ಏನು ಮೆಂಟಲ್ ಎಬಿಲಿಟಿ ಏನದು, ಹೆಂಗೆ ಸ್ಟ್ರಾಂಗ್ ಇದ್ದಾರೆ. ಸೊ ಈ ರೀತಿ ಒಂದು ಸ್ಪೆಷಲ್ ಗುಣ 11ನೇ ಅಧಿಪತಿ ಲಗ್ನದಲ್ಲಿದ್ದರೆ ಬರುತ್ತೆ. ಎಂಥ ಸಮಯದಲ್ಲೂ ಕುಗ್ಗಲ್ಲ 11ನೇ ಅಧಿಪತಿ ಲಗ್ನ. ವಿಲ್ ಪವರ್ನ ರೈಸ್ ಮಾಡುತ್ತೆ, ಕಾನ್ಫಿಡೆನ್ಸ್ನ ರೈಸ್ ಮಾಡುತ್ತೆ, ಸ್ವಂತ ಸಾಧನೆ ಮಾಡಿಸ್ತಕ್ಕಂಥದ್ದು 11ನೇ ಅಧಿಪತಿ ಲಗ್ನದಲ್ಲಿದ್ದರೆ ಅದೃಷ್ಟ ಕೊಡುತ್ತೆ. ನಾರದ ಮುನಿ 11ನೇ ಅಧಿಪತಿ 2 ಕೊರಟೋದ್ರೆ ದುಡ್ಡಿನಿಂದ ಅದೃಷ್ಟ, ಸೇವಿಂಗ್ಸ್ ಮೇಲೆ ಸೇವಿಂಗ್ಸ್ ಮಾಡ್ತಾರೆ, ಫ್ಯಾಮಿಲಿಯಿಂದ ದುಡ್ಡು ಬರುತ್ತೆ, ಫ್ಯಾಮಿಲಿ ಸಪೋರ್ಟ್ ಬರುತ್ತೆ, ಎಲ್ಲ ಬರುತ್ತೆ. ಪಾಸಿಟಿವ್ ಸೈಡು ಒಳ್ಳೆ ಹಣ. ನೆಗೆಟಿವ್ ಸೈಡ್ ಅಂತ ಹೋದಾಗ ನಿಮಗೆ ಫುಡ್ನ ಚೆನ್ನಾಗಿ ತಿನ್ನಿಸುತ್ತೆ. ಹೋಟ್ಲಲ್ಲಿ ತಗೋ ಕಬಾಬ್ ಬೇಕಾ, ತಗೋ ಬಿರಿಯಾನಿ ಬೇಕಾ, ತಗೋ ಈ ವೆಜ್ ಬೇಕಾ, ಆ ವೆಜ್ ಬೇಕಾ, ನಾನ್ ವೆಜ್ ಬೇಕಾ, ಬರೋದೆಲ್ಲ ತಿನ್ನಿಸುತ್ತೆ. ಒಳ್ಳೆ ಫುಡ್ಡು, ಒಳ್ಳೆ ಸುಖ. ಹಂಗೆ ಸ್ವಲ್ಪ ಕಾಯಿಲೆಗಳನ್ನ ಕೊಡುತ್ತೆ ನೆಗೆಟಿವ್ ಸೈಡು. ಏಕೆಂದರೆ ತಿಂದಾಗ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ತಿರುತ್ತೆ ಆರೋಗ್ಯ. ಸ್ವಲ್ಪ ಅದನ್ನೂ ನೋಡ್ಕೋಬೇಕು. ಪಾಸಿಟಿವ್ ಸೈಡ್ ಹಣ ಜಾಸ್ತಿ ಮಾಡುತ್ತೆ, ನೆಗೆಟಿವ್ ಸೈಡು ಚೆನ್ನಾಗಿ ತಿನ್ನಿಸಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕೊಡುತ್ತೆ, ನೋಡ್ಕೋಬೇಕು. 1ನೇ ಮನೆ ಅದೆಲ್ಲ ಪಾಸಿಟಿವ್ ಇರ್ಬೋದು. ನೆಗೆಟಿವ್ ಏನು ಮಾಡುತ್ತೆ ಅಂದರೆ, ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ನೆಗೆಟಿವ್ ಮಾಡುತ್ತೆ, ಅದು ಡಿಗ್ರಿ ವೈಸ್ ಕನೆಕ್ಟ್ ಆದಾಗ. ನೆಕ್ಸ್ಟು ಗೋಲ್ಡು, ಜ್ಯುವೆಲರಿ, ಸಿಲ್ವರು 2ನೇ ಮನೆ ಕನೆಕ್ಟ್ ಆದವರು ಸಿಕ್ಕಾಬಟ್ಟೆ ಬೈಯಿಂಗ್ ಜಾಸ್ತಿ ಕೊಡ್ತಾನೆ. 11ನೇ ಮನೆ 2ನೇ ಮನೇಲಿದ್ದಾಗ ನಿಮಗೆ ಸ್ಟಾಕ್ ಇಡ್ತೀರಾ. ನೆಕ್ಸ್ಟ್ ಹಾಗೆ 11ನೇ ಅಧಿಪತಿ 3ನೇ ಮನೇಲಿ ಕೂತ್ಕೊಂಡ್ರೆ, 3 ಧೈರ್ಯದ ಮನೆ, ಧೈರ್ಯವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಏನಪ್ಪ ವ್ಯಕ್ತಿಗೆ ಧೈರ್ಯ, ಎಲ್ಲೂ ಎದುರದೇ ಇಲ್ಲ, ಗಟ್ಟಿ ಜೀವ. ಸೊ ಈ ರೀತಿ ಧೈರ್ಯವನ್ನು ಜಾಸ್ತಿ ಕೊಡ್ತಕ್ಕಂಥದ್ದು. ಎಫರ್ಟ್ಗೆಲ್ಲ ತುಂಬ ಆ ವ್ಯಕ್ತಿ ಕಷ್ಟ ಬೀಳ್ತಾನೆ ಇದ್ದಾನೆ, ಸಕ್ಸಸ್ ಕೊಡ್ತಕ್ಕಂಥದ್ದು ಆ ವ್ಯಕ್ತಿಗೆ ತೋರಿಸುತ್ತೆ. ನೆಗೆಟಿವ್ ಸೈಡ್ ಅಂತ ಹೋದಾಗ ಮಾತು,
ಮಾತುಕತೆ ಆಡ್ತಾನೇ ಇರ್ತಾರೆ, ಪೊಲೀಸ್ ಸ್ಟಾಪೇ ಇರಲ್ಲ. ಕಂಟ್ರೋಲ್ ಮಾಡ್ಕೋಬೇಕು, ಯಾಕೆಂದರೆ ಜಾಸ್ತಿ ಮಾತಾಡಿದರೆ ಬೆಲೆ ಕಡಿಮೆ ಅಂತ ಹೇಳ್ತಾರಲ್ವಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ನೆಗೆಟಿವ್ ಸೈಡು. ಪಾಸಿಟಿವ್ ಸೈಡು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಅಲ್ಲಿ ಗೆದ್ಬಿಡ್ತಾರೆ. ಸಂಭಾಷಣೆ, ಭಾಷಣ, ಯೂಟ್ಯೂಬು, ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ, ವಿನ್. ನೆಗೆಟಿವ್ ಸೈಡ್ ಅಂತ ಹೋದಾಗ ಸುಮ್ಮನೆ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಮತ್ತೊಬ್ಬರ ಜೊತೆ ಆಗಿರ್ಬೋದು ಮಾತಾಡ್ಕೊಂಡು ಕೂತ್ಕೋಬಾರ್ದು. ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಆದಷ್ಟು ಕಡಿಮೆ ಮಾಡ್ಕೋಬೇಕು. ರೈಸ್ ಮಾಡಿಬಿಡ್ತಾನೆ ಹನ್ನೊಂದು ಯಾವಾಗಲೂ ಕೂಡ. ನೆಕ್ಸ್ಟು 11ನೇ ಅಧಿಪತಿ 4ನೇ ಮನೇಲಿ ಕೂತ್ಕೊಂಡ್ರೆ ತಾಯಿಯಿಂದ ಲಾಭ ಕೊಡ್ತಾನೆ, ತಾಯಿಯಿಂದ ಅದೃಷ್ಟ ಕೊಡ್ತಾನೆ, ಪ್ರಾಪರ್ಟಿಯಿಂದ ಅದೃಷ್ಟ ಕೊಡ್ತಾನೆ. ಒಳ್ಳೊಳ್ಳೆ ಲ್ಯಾಂಡ್ ಮಾಡ್ತೀರಾ, ಇಲ್ಲ ನಿಮ್ಮ ಮನೆಯಿಂದನೇ ಸಿಗ್ತಕ್ಕಂಥದ್ದು, ಒಂದು ಮನೆ ಕಟ್ಟಕ್ಕೆ ಸೈಟೋ ಜಮೀನೋ ಏನಾದರೂ ಒಂದು ಅನುಕೂಲತೆ ಬರ್ತಕ್ಕಂಥದ್ದು. ಒಳ್ಳೊಳ್ಳೆ ವೆಹಿಕಲ್ ಬೈ ಮಾಡ್ತೀರಾ. 11ನೇ ಅಧಿಪತಿ 4ರಲ್ಲಿದ್ದರೆ ಅದೃಷ್ಟವೋ ಅದೃಷ್ಟ. ಒಳ್ಳೆ ಲಕ್ಸುರಿ ವೆಹಿಕಲ್ಲೋ ಮತ್ತೊಂದು ವೆಹಿಕಲ್ಲೋ ನೀವು ಬೈ ಮಾಡಿ ತೋರಿಸ್ತಕ್ಕಂಥದ್ದು ಸಮಾಜದಲ್ಲಿ. ಒಳ್ಳೊಳ್ಳೆ ಕಾರ್ ಆಗಿರ್ಬೋದು, ಒಳ್ಳೊಳ್ಳೆ ಬೈಕ್ ಆಗಿರ್ಬೋದು, ಯಾವುದೇ ರೀತಿ ಒಂದು ವಾಹನ ಅಂತ ತಗೊಳ್ಳಿ, ಅದೃಷ್ಟವನ್ನು ಕೊಡ್ತಾನೆ ನಾರದ ಮುನಿ. ಹಾಗೆ ನಾರದ ಮುನಿ 5ನೇ ಮನೇಲಿ ಕೂತ್ಕೊಂಡ್ರೆ ಬುದ್ಧಿವಂತಿಕೆಯಿಂದ ದುಡ್ಡು ಕೊಡ್ತಾನೆ. ಹೆವಿ ಇಂಟೆಲಿಜೆಂಟು, ನಿಮಗೆ ಸಿಕ್ಕಾಪಟ್ಟೆ ರೈಸ್ ಆಗೋಗ್ಬಿಡುತ್ತೆ ಇಂಟೆಲಿಜೆನ್ಸು. ಸೊ ಅಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಫ್ಯಾಷನ್ ರಿಲೇಟೆಡ್ ಅದೃಷ್ಟ, ಯಾವ ರೀತಿ ನಾನು ಬಟ್ಟೆ ಹಾಕಬೇಕು, ಸ್ಟೈಲ್ ಮಾಡಬೇಕು, ಯಾವ ರೀತಿ ನನ್ನನ್ನು ಇನ್ನೊಬ್ಬರಿಗೆ ಪ್ರೆಸೆಂಟ್ ಮಾಡ್ಕೋಬೇಕು, ನನ್ನ ಟ್ಯಾಲೆಂಟ್ನ ಎಲ್ಲಿ ಪ್ರೂವ್ ಮಾಡಬೇಕು, ಈ ರೀತಿ ಅದೃಷ್ಟವನ್ನು ಜಾಸ್ತಿ ಮಾಡಿ ಟ್ಯಾಲೆಂಟ್ ಮೂಲಕ ನಿಮಗೆ ಕೀರ್ತಿ, ನೇಮು, ಫೇಮು, ದುಡ್ಡು ಎಲ್ಲವನ್ನೂ ತಂದು ಕೊಡ್ತಕ್ಕಂಥದ್ದು 5ನೇ ಮನೆ. ಮಕ್ಕಳಿಂದ ಲಾಭ, ಮಕ್ಕಳಿಂದ ಗೌರವ ಎಲ್ಲವನ್ನೂ ಕೊಡ್ತಕ್ಕಂಥದ್ದು 11ನೇ ಅಧಿಪತಿ 5ರಲ್ಲಿದ್ದರೆ ಅದೃಷ್ಟವನ್ನು ಕೊಡ್ತಾನೆ. ಒಳ್ಳೆಯ ಆರೋಗ್ಯ ಕೊಡ್ತಾನೆ. 11ನೇ ಅಧಿಪತಿ 5ರಲ್ಲಿದ್ದರೆ ಒಳ್ಳೆ ಆರೋಗ್ಯ ಮತ್ತು ಒಳ್ಳೆ ಮಕ್ಕಳು ಹುಡ್ತಾರೆ. ನೆಕ್ಸ್ಟು 11ನೇ ಅಧಿಪತಿ 6ರಲ್ಲಿದ್ದರೆ ಶತ್ರುಗಳಿಂದ ಜಯ. ಯಾವುದೇ ಶತ್ರುಗಳಿರಲಿ, ಯಾರೇ ನಿಮ್ಮ ಜೊತೆ ಜಗಳ ಆಡೋಕ್ಕೆ ಬರಲಿ, ನೀವೇ ವಿನ್ ಅಂಥ ಅದೃಷ್ಟ. ಹೋಗಲು ಸುಮ್ಮನೆ ಒಂದು ಮಾತುಕತೆ ಆಡ್ಬಿಟ್ರೆ ಸಾಕು ನೀವು, ಇವರು ಬಂದ್ರ ಸಾಲ್ವ್ ಮಾಡಿದ್ರು ನಮ್ಮದು. ಈ ರೀತಿ ಜಾಬಿಂದ ದುಡ್ಡು, ಒಳ್ಳೆ ಇಂಕ್ರಿಮೆಂಟು, ಒಳ್ಳೆ ಪೋಸ್ಟು, ಒಳ್ಳೆ ಸ್ಯಾಲ್ರಿ, ಅದೃಷ್ಟವೋ ಅದೃಷ್ಟ. ಜಾಬಲ್ಲಿ ಬಿಸ್ನೆಸ್ಸಲ್ಲಿದ್ದರೆ ಕೋಟಿ ಕೋಟಿ ಲಕ್ಷ ಲಕ್ಷ ಕೊಡೋ ಸಾಧ್ಯತೆ ಇದೆ 11ನೇ ಅಧಿಪತಿ 6ರಲ್ಲಿದ್ದರೆ. ನೆಗೆಟಿವ್ ಸೈಡು, ಮ್ಯಾರಿಡ್ ಲೈಫಲ್ಲಿ ಬೆಂಕಿ ಆಗ್ತಾನೆ. ಸೊ ಮ್ಯಾರಿಡ್ ಲೈಫು ಕಿತ್ತು ಮಡಗಾಗ್ತಾನೆ, ಅಲ್ಲೂ ಹುಷಾರಾಗಿರಬೇಕು. ಪಾಸಿಟಿವ್ ಸೈಡು ದುಡ್ಡೋ ದುಡ್ಡು, ಶತ್ರುಗಳಿಂದ ಜಯ. ನೆಗೆಟಿವ್ ಸೈಡು ಹೋದರೆ ನಿಮ್ಮ ಹೆಂಡತಿಯಿಂದನೇ ನಿಮಗೆ ಜಯ, ನೀನು ಅಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅಂತ. ಸೊ ಆ ರೀತಿ ನಾರದ ಮುನಿ ಪ್ರಭಾವವನ್ನು ಬೀರತಕ್ಕಂಥದ್ದು. ಹಾಗೆ ಮೆಡಿಸಿನಿಂದ ಒಳ್ಳೊಳ್ಳೆ ಲಾಭಗಳನ್ನ ಕೊಡ್ತಾನೆ. ಕಾಯಿಲೆಗಳಿಂದ, ಕಾಯಿಲೆ ಜಾಸ್ತಿ ಆಗುತ್ತೆ ಪ್ಲಸ್ ಕಡಿಮೆ ಆಗ್ತಿರುತ್ತೆ. 11ನೇ ಅಧಿಪತಿ 7ರಲ್ಲಿದ್ದರೆ ನಾರದ ಮುನಿ ಬಿಸ್ನೆಸ್ಸಿಂದ ಲಾಭ, ಸಂಗಾತಿಯಿಂದ ಲಾಭ, ನಿಮ್ಮ ಪಾರ್ಟ್ನರಿಂದ ಲಾಭ, ಒಳ್ಳೊಳ್ಳೆ ಪಾರ್ಟ್ನರ್ ಸಿಗ್ತಕ್ಕಂಥದ್ದು, ಅವರಿಂದ ಅದೃಷ್ಟ ಬರ್ತಕ್ಕಂಥದ್ದು, ಅಥವಾ ಅವರ ಆಸ್ತಿ ನಿಮಗೆ ಸಿಗ್ತಕ್ಕಂಥದ್ದು, ಜನಗಳಿಂದ ಲಾಭ, ಸಿಕ್ಕಾಬಟ್ಟೆ ಲಾಭ, ಪಬ್ಲಿಕ್ಕಿಗೆ ಕನೆಕ್ಷನ್ ಆಗ್ತಕ್ಕಂಥದ್ದು, ಎಲ್ಲ ಕಡೆ ನಿಮ್ಮ ನೇಮು ಫೇಮು, ಯಾರು ಅಂತ ಗೊತ್ತಾಗ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಅದೃಷ್ಟವನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸ್ವಲ್ಪ ಕರೆಕ್ಟ್ ಟೈಮಿಗೆ ಊಟ ತಿಂಡಿಗಳನ್ನ ಮಾಡ್ಕೋಬೇಕು. ಇಲ್ಲಾಂದರೆ ಯಾವುದ್ಯಾವುದೋ ನಾನು ಮಾಡ್ಕೋತೀನಿ ಬಿಡು ಅನ್ನೋದೇ ಜಾಸ್ತಿ ಇರುತ್ತೆ. ಸ್ವಲ್ಪ ಅದೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ. 11ನೇ ಅಧಿಪತಿ 8ರಲ್ಲಿದ್ದರೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಈಸಿಯಾಗಿ ಕೊಡ್ತಾರೆ ಪಿತ್ರಾರ್ಜಿತ ಆಸ್ತಿನ ನಿಮ್ಮ ಮನೆಯವರು. ಅಷ್ಟೊಂದು ಕಷ್ಟನೇ ಇಲ್ಲ, ಹೋರಾಡಬೇಕು ಅಂತಲೂ ಇಲ್ಲ, ಈಸಿಯಾಗಿ ಬರ್ತಕ್ಕಂಥದ್ದು. ಕಾಯಿಲೆಗಳಿತ್ತು ಅಂದರೆ ಸ್ವಲ್ಪ ಅದೃಷ್ಟ ಆಗುತ್ತೆ. ಯಾವುದೋ ಕೆಟ್ಟ ಕಾಯಿಲೆ ಬರ್ತಾ ಇದೆ ಅಂದರೆ ನಿಮಗೆ ಗುಣ ಆಗ್ತಕ್ಕಂಥ ಸಾಧ್ಯತೆ. ಸೊ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂದರೆ ಒಳ್ಳೆ ದುಡ್ಡು ಬರುತ್ತೆ ಜೀವನದಲ್ಲಿ, ಗೊತ್ತೇ ಇರಲ್ಲ, ಹಂಗೆ ಕಿತ್ಕೊಂಬರುತ್ತೆ ದುಡ್ಡು ನಿಮಗೆ. ಬಟ್ ಇಲ್ಲೀಗಲ್ ರಿಸ್ಕ್ ಇರುತ್ತೆ, ಸ್ವಲ್ಪ ಹಿಂಸೆಗಳಿರ್ತಕ್ಕಂಥದ್ದು. ಕೆಟ್ಟ ರೀತಿಲಿ ದುಡ್ಡು ಮಾಡೋಕೆ ಹೋಗ್ಬಿಡ್ತೀರಾ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲ ತಗಲಾಕೋತೀರಾ. ಇದು ನೆಗೆಟಿವ್ ಸೈಡ್. ನೆಕ್ಸ್ಟು 11ನೇ ಅಧಿಪತಿ 9ರಲ್ಲಿದ್ದರೆ ತಂದೆಯಿಂದ ಸಹಾಯ, ಒಳ್ಳೆ ಲಾಭ ಅವರಿಂದ, ಎಲ್ಲದಕ್ಕೂ ಅದೃಷ್ಟವನ್ನು ಕೊಡಿಸ್ತಕ್ಕಂಥದ್ದು ನಾರದ ಮುನಿ. ಟ್ರಾವೆಲಿಂದ ಲಾಭ, ಆರೋಗ್ಯದಲ್ಲಿ ಲಾಭ, ಸಿಕ್ಕಾಬಟ್ಟೆ ಲಾಭವೋ ಲಾಭ. ಸೊ ಹಾಗೆ ಸ್ವಲ್ಪ ಲೇಜಿನೆಸ್ನ ಕೊಡ್ತಕ್ಕಂಥದ್ದು, ಸ್ವಲ್ಪ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೆಗೆಟಿವ್ ಸೈಡಲ್ಲಿ. ನೆಕ್ಸ್ಟ್ 11ನೇ ಅಧಿಪತಿ 10ರಲ್ಲಿದ್ದರೆ ನೇಮು ಫೇಮು ವಿಪರೀತ ಕೊಡ್ತಕ್ಕಂಥದ್ದು ಜೀವನದಲ್ಲಿ. ಅದೃಷ್ಟವೋ ಅದೃಷ್ಟ, ಏನಪ್ಪ ಈ ವ್ಯಕ್ತಿ ಹಿಂಗೆ ಫೇಮಸ್ ಆಗೋಗ್ಬಿಟ್ಟ. ಈಗ ಬಂದು 10ನೇ ಮನೆಯಲ್ಲಿ ನಾರದ ಮುನಿ ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಅದೃಷ್ಟ, ನೇಮ್ ಆ್ಯಂಡ್ ಫೇಮು, ಪ್ರಮೋಷನ್ ಮೇಲೆ ಪ್ರಮೋಷನ್ಸು, ಒಳ್ಳೆ ಪೊಸಿಷನ್ ಮೇಲೆ ಪೊಸಿಷನ್ಸು,
ಬಟ್ ಮ್ಯಾರಿಡ್ ಲೈಫಲ್ಲಿ ಹೀಗೋಗಿ ಕೊಡ್ತಾನೆ. ಮ್ಯಾರಿಡ್ ಲೈಫಲ್ಲಿ ನಾನೇ ತಂದಾಕೋದು, ನನ್ನಿಂದಲೇ ಅಲ್ಲ, ನಾನು ಬಿಸಾಕಿದ್ರೆ ನೀನು, ಹಿಂಗೆ ನೆಗೆಟಿವ್ ಕೊಟ್ಬಿಡ್ತಾನೆ. ಅಲ್ಲಿ ಸಮಾಧಾನವಾಗಿರಿ, ನೆಗೆಟಿವ್ ಪಾಸಿಟಿವ್ ಮಾಡ್ಕೊಳ್ಳಿ. ಪಾಸಿಟಿವ್ ಇರೋದು ಹೈಲಿ ಪಾಸಿಟಿವ್ ಆಗುತ್ತೆ. 11ನೇ ಅಧಿಪತಿ 11ರಲ್ಲೇ ಇದ್ಬಿಟ್ರೆ ನಾರದ ಮುನಿ ಮಲ್ಟಿಪಲ್ ಅದೃಷ್ಟ. 10 ರೂಪಾಯಿ ಬರೋದು 100 ರೂಪಾಯಿ ಬರುತ್ತೆ. ಸೊ ಆ ರೀತಿ ಎಲ್ಲ ವಿಚಾರದಲ್ಲೂ ಅದೃಷ್ಟ ಕೊಡ್ತಕ್ಕಂಥದ್ದು. ನೆಗೆಟಿವ್ ಇದ್ದರೂ ಕೂಡ ಅದನ್ನು ಮೀಡಿಯಮ್ ಆಗಿ ನೆಗೆಟಿವ್ ಮಾಡಿ ಫಲ ಕೊಡ್ತಾನೆ. ಪಾಸಿಟಿವ್ ಇದ್ದರೆ ಅದನ್ನು ಮಲ್ಟಿಪಲ್ ಮಾಡಿ ಪಾಸಿಟಿವ್ ಕೊಡ್ತಾನೆ. 11ನೇ ಮನೆ. ನೆಕ್ಸ್ಟ್ 11ನೇ ಅಧಿಪತಿ 12ಕ್ಕೆ ಹೋಗ್ಬಿಟ್ರೆ ನಾರದ ಮುನಿ ಫಾರಿನಿಂದ ಲಾಭ, ನೀವು ವಿದೇಶಕ್ಕೆ ಹೋದ್ರೆ ಲಾಭ, ಅಲ್ಲಿನ ವರ್ಕ್ಗಳಿಂದ ಲಾಭ. ಬಟ್ ಖರ್ಚುಗಳನ್ನ ವಿಪರೀತ ಕೊಡ್ತಾನೆ. ನೆಗೆಟಿವ್ ಸೈಡು ದುಡ್ಡು ಇರೋ ಬರೋದು, ನೀವೇನು ದುಡ್ಡು ಮಾಡಿ ಇಟ್ಕೊಂಡಿರ್ತೀರ, ಇರೋ ಬರೋದೆಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ನೆಗೆಟಿವ್ ಸೈಡು. ಪಾಸಿಟಿವು ಒಳ್ಳೆ ದುಡ್ಡು ಇರುತ್ತೆ ಫಾರಿನಿಂದ, ಮೆಡಿಸಿನಿಂದ ಒಳ್ಳೆ ಲಾಭ, ಬಾರಿಂದ ಒಳ್ಳೆ ಲಾಭ. ಸೊ ಈ ರೀತಿ ಇನ್ಶೂರೆನ್ಸಿಂದ ಒಳ್ಳೆ ಲಾಭ, ಹಾಸ್ಪಿಟಲಿಂದ ಒಳ್ಳೆ ಲಾಭ, ದೇವಸ್ಥಾನದಿಂದ ಒಳ್ಳೆ ಲಾಭ, ಈ ಥರ ಎಲ್ಲ ಅದೃಷ್ಟ ಕೊಟ್ಬಿಡ್ತಾನೆ. ಬಟ್ ಅಲ್ಲಿ ಬಂದಿದ್ದೆಲ್ಲ ಲಾಭನ ಕಿತ್ತು ಬಿಸಾಕ್ಬಿಡ್ತಾನೆ. ಅದೇ ಮನೆ ಹೋಗ್ದಂಗೆ ಆದಷ್ಟು ನೋಡ್ಕೋಬೇಕು. ಕಿತ್ಕೊಂಡು ಹೋಗ್ತಾ ಇರುತ್ತೆ ದುಡ್ಡು, ನೀವೇನು ದುಡಿದ್ರು. ಸೊ ಇಷ್ಟು ನಾರದ ಮುನಿ ನಿಮಗೆ 12 ಮನೇಲಿ ಕೂತ್ಕೊಂಡ್ರೆ ನಿಮ್ಗೆ ಈ ಫಲ ಕೊಡ್ತಾನೆ. ಅದು ಡಿಗ್ರಿ ವೈಸ್ ಯಾವ ಮನೇಲಿ ಕೂತ್ಕೊಳ್ಳುತ್ತೆ ಆ ಫಲ ಇಂಪ್ಯಾಕ್ಟ್ ಆಗುತ್ತೆ. ನಾವು ಇದನ್ನೇ ಡಿಗ್ರಿ ವೈಸು ಜ್ಯೋತಿಷ್ಯದಲ್ಲಿ ಹೇಳ್ಕೊಡ್ತೀವಿ ನಮ್ಮ ಕ್ಲಾಸಸ್ಸಲ್ಲಿ. ಹೆಂಗೆ ಕನೆಕ್ಟ್ ಆದರೆ ನಿಮ್ಗೆ ಯಾವ ರೀತಿ ಅದೃಷ್ಟ. ಪ್ಲಸ್ ಈ ಮನೆ ಪೂರ್ತಿ ರನ್ ಆಗ್ತಾಯಿದೆಯಾ, ಜೀವನ ಪೂರ್ತಿ, ಅಥವಾ ಇಷ್ಟು ವರ್ಷ ಅಂತ ರನ್ ಆಗ್ತಾಯಿದೆಯಾ, ಅಥವಾ ಇಷ್ಟು ತಿಂಗಳು ಅಂತ ರನ್ ಆಗ್ತಾಯಿದೆಯಾ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನು ನಾವು ಜ್ಯೋತಿಷ್ಯ ಕಲಿಯೋದ್ರ ಮೂಲಕ ನೋಡ್ಕೋಬೋದು. ಸೊ ಈ 15 ದಿವಸದಲ್ಲಿ ಪೂರ್ತಿ ನಿಮ್ಮ ಬಗ್ಗೆ ಬಿಸಾಕ್ಕೋಬೋದು. ನನ್ನ ಹಣೆ ಬರ ಏನು, ಕೆಲವ್ರಿಗೆ ಭಯ, ತಿಳ್ಕೊಂಬಿಟ್ರೆ ನಮಗೆ ಭಯ ಆಗಲ್ವಾ? ತಿಳ್ಕೊಂಡ್ರೆ ಬಚಾವಾಗ್ಲಿಕ್ಕೆ ಸಾಧ್ಯ ಉಂಟಿದೆ, ತಿಳ್ಕೊಂಡಿಲ್ಲ ಅಂದರೆ ಬಿದೋಗೋದು ನೀವು. ಸೊ ಶಾಸ್ತ್ರದ ಪವರ್ ಕಲಿಯುಗದಲ್ಲಿ ಮನಸ್ಸು ವೀಕ್ ಅಂತ ಹೇಳಿದ್ದಾರೆ, ಮನುಷ್ಯನಿಂದ ಸ್ಟ್ರಾಂಗ್ ಇಲ್ಲ ಅಷ್ಟು ಎಲ್ಲರದು. ಅದಕ್ಕೋಸ್ಕರ ಶಾಸ್ತ್ರದ ಅವಶ್ಯಕತೆ ಇರುತ್ತೆ ಡಿಸಿಷನ್ಸ್ ತೊಗೊಳಕ್ಕೆ, ಚೆನ್ನಾಗಿ ಬದುಕೋಕ್ಕೆ. ಶಾಸ್ತ್ರ ಪಕ್ಕಾ ಬಚಾವ್ ಮಾಡುತ್ತೆ ಒಬ್ಬ ವ್ಯಕ್ತಿನ. ಶಾಸ್ತ್ರನೇ ಬೇಡ ಅಂದವರು ಪೆಟ್ಟು ಬಿದ್ಮೇಲೆ ಬರ್ತಾರೆ ಅಷ್ಟೇ. ಪೆಟ್ಟು ಬಿರಬೇಕು, ಆಮೇಲೆ ಬರಬೇಕು. ಸೊ ಅದೃಷ್ಟ ಇದ್ದರೆ ದೇವ್ರು ಕರ್ಕೊಬಂದು ಕೂರಿಸ್ತಾನೆ, ಕಲಿಸ್ತಾನೆ. ನೋಡ್ಕೊ ನಿಂದು ಏನೇನು ಅದೃಷ್ಟ ಇದೆ, ಪ್ರಯತ್ನ ಮಾಡು ಪಡ್ಕೊ, ಇಲ್ವ ತೆಪ್ಪಗಿದ್ದು ಬಿಡು ಅಷ್ಟೇ. ಜ್ಯೋತಿಷ್ಯ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ 2ನೇ ಬ್ಯಾಚಿಗೆ ಬೇಗ ಜಾಯ್ನ್ ಆಗಿ. 2 ದಿನ ಇರತಕ್ಕಂಥದ್ದು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.